ಎಲ್ರಿಗೂ ನಮಸ್ಕಾರ ಹಾಗೂ ರಥಸಪ್ತಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಇಲ್ಲಿ ಒಂದಷ್ಟು ಜನ ನಮ್ಮ ಆರ್ಟಿಸ್ಟ್ಗಳು ಬಂದಿಲ್ಲ ಮತ್ತು ಟೆಕ್ನಿಷಿಯನ್ಸು ಬಂದಿಲ್ಲ. ಅವರೆಲ್ಲ ಎಫೆಕ್ಟ್ಸು, ಅವರ ಒಂದು ಶ್ರಮ ಈ ಸಿನಿಮಾ ಈ ಥರ ಬರೋಕ್ಕೆ ಸಾಧ್ಯ ಆಯಿತು. ಹಾಗೂ ಮನೋಜ್ ಸರ್, ನಮ್ಮ ಇವತ್ತಿನ ಸಾಂಗು ಮತ್ತು ಟ್ರೈಲರು ಇದಕ್ಕೆಲ್ಲ ನಿಜವಾದ ಹೀರೋ ಅಂತ ಹೇಳಬೇಕು. ಎಲ್ಲರೂ ಒಳ್ಳೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಟ್ರೈಲರ್ ನೋಡಿ. ಹಾಗೂ ಈ ಸಾಂಗು ಸಾರಾಯಿ ಶಾಂತಮ್ಮ, ರಾಜ್ ಸರ್ ಹೇಳ್ದಂಗೆ ತುಂಬಾ ವೈರಲ್ ಆಗಿದೆ. ಅದು ಎಲ್ಲ ಕಡೆ ಹೋಗಿದ್ದಾವೆಲ್ಲ ಸಾರಾಯಿ ಶಾಂತಮ್ಮ ಅಂತಲೇ ನಮ್ಮನ್ನು ಮಾತಾಡಿಸ್ತಾ ಇರ್ತಾರೆ, ನಿಮ್ದಲ್ವಾ ಅಂತ. ಸೊ ಒಂದು ಖುಷಿ ಆಗುತ್ತೆ ನಿರ್ಮಾಪಕರಿಗೆ. ಯಾರು ಬಂದು ನಮ್ಮ ಸಿನಿಮಾ ಬಗ್ಗೆ ಒಳ್ಳೆ ಮಾತಾಡಿದಾಗ ನಮಗೊಂದು ಖುಷಿ ಆಗುತ್ತೆ, ಅವು ತಲುಪಿದೆ ಎಲ್ಲ ಕಡೆ ಅನ್ನೋ ಥರ ಅಂತಿದ್ದಿದೆ. ಹಾಗೂ ಈ ಸಿನಿಮಾದಲ್ಲಿ ಶರತ್ ಲೋಹಿತ್ ಅಶ್ವ ಸರ್ ಇದ್ದಾರೆ, ಅವ್ರ ಬಗ್ಗೆನೂ ಒಂದು ಒಳ್ಳೆ ಇದಿದೆ. ಈ ಸಿನಿಮಾದಲ್ಲಿ ಚಮಯ್ಯ ಮೇಷ್ಟ್ರೂ ಬರ್ತಾರೆ, ರಾಮಾಚಾರ್ಯನೂ ಬರ್ತಾರೆ, ಜಲೀಲನೂ ಬರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಥರ ಒಂದು ಗುರು ಶಿಷ್ಯ ಬಾಂಧವ್ಯ ತುಂಬ ಚೆನ್ನಾಗಿ ತಂದಿದ್ದಾರೆ ನಮ್ಮ ಡೈರೆಕ್ಟ್ರು. ನಾನು ಇದನ್ನು ನೋಡೇ ಈ ಸಿನಿಮಾ ಮಾಡಬೇಕು ಅಂತ ಒಪ್ಕೊಂಡಿದ್ದು. PVR ಏನಂತ ಲೈಲಾಕ್ ಸರಿ 150+ ಇದೆ, ಅರೌಂಡ್ 200 ಗಂಟೆ ಆಗುತ್ತೆ. ಹೌದು, 10 ಸಾರಿ ಬೀಳುವ ಸರ್, 11ನೇ ಸಾರಿ ಒಂದು ಎದೋಳೋಣ ಅಂತ ಬೀಳ್ತಾನೆ ಇರ್ತೀವಿ ಪ್ರತಿ ಸಲ. ಒಂದಲ್ಲ ಒಂದ್ಸರಿ ಎದೊಳ್ಳೇಬೇಕಲ್ವಾ, ಬಿದ್ದು ಅಂತ ಏನು ಅಲ್ಲೇ ಮಲಗಲ್ಲ ಅಲ್ವಾ, ಪ್ರಯತ್ನ ಮಾಡ್ತಾನೆ ಇರಬೇಕು. ಮಾಡೋಣ, ಇದು ನನ್ನ ಒಂದಿದಷ್ಟೇ. ಇಲ್ಲ, ತಯಾರಿ ಇದೆ. ಅವ್ರು ಹೇಳ್ದಂಗೆ ಫಸ್ಟ್ 3 days ಇಲ್ಲಿ ಬೆಂಗಳೂರಲ್ಲಿ ಇದು ಮಾಡ್ತೀವಿ. 3 days ಆದಮೇಲೆ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ ನಾವು. ನಮ್ಮ ಟೀಮ್ ಇದ್ದಾರೆ, ನಮ್ಮ ಕೋ-ಪ್ರೊಡ್ಯೂಸರ್ಸು, ನಮ್ಮ ತಂಡ ಇದೆ, ಎಲ್ಲರೂ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನಮ್ಮ PR ಅವರೆಲ್ಲ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಸದ್ಯದಲ್ಲೇ ಅದನ್ನೆಲ್ಲ ಮಾತಾಡಿಕೊಂಡು ಅದೇ ಥರ ಫುಲ್ ಆಲ್ ಓವರ್ ಕರ್ನಾಟಕ ಹೋಗ್ತೀವಿ ಸರ್. ಸರಿ, ಆಗಿದೆ ಸಿನಿಮಾ. ನಮ್ಮ ದರ್ಶನ್ ಸರ್ ಹೇಳ್ದಂಗೆ ನಾವು ಅಂದ್ಕೊಂಡಂಗೆ ಸಿನಿಮಾ ಅಂದ್ಕೊಂಡಂಗೆ ನಾವು ಮಾಡಬೇಕಷ್ಟೇ. ನಾವು ಅಂದ್ಕೊಂಡಂಗೆ ಮಾಡೋಕೆ ಹೋದ್ರೆ ಏನೂ ಆಗಲ್ಲ. ಅದೇನು ಕೇಳ್ತಾ ಇರ್ತದೆ ಕೊಡ್ತಾನೆ ಇರಬೇಕು, ಮಾಡ್ತಾನೆ ಇರಬೇಕು. ಈಗ ಅದೊಂದು ಸಾಂಗೇನೆ ಲಾಸ್ಟಲ್ಲಿ ಇಟ್ಕೊಂಡ್ರೆ, ಯಾಕೆ ಅಂತಂದರೆ ಎಲ್ಲರಿಗೂ ಆ ಸಾಂಗ್ ಮೇಲೆ ಅಷ್ಟು ಹೋಪ್ ಇತ್ತು. ಮನೋಜ್ ಸರ್ ಒಂದು 4 ಸಲ ಚೇಂಜ್ ಮಾಡಿಕೊಟ್ಟಿದ್ದಾರೆ ನಮಗೆ, ನಮ್ಮ ಟೀಮ್ ಅವ್ರು ಕೇಳಿ. ಆಮೇಲೆ ಚಿನ್ಮಯಿ ಸರ್ ಒಂದು 2 ಸಲ 3 ಸಲನೇ ಲಿರಿಕ್ಸ್ ಚೇಂಜ್ ಮಾಡಿಕೊಟ್ಟಿದ್ದಾರೆ. ಆ ಥರ ನಮ್ಗೆ ಏನದು ಸ್ಯಾಟಿಸ್ಫೈ ಅನ್ಸೋದು ಬಿಡ್ತಾ ಇರಲಿಲ್ಲ. ಮಾಸ್ಟರ್ನು ಅದೇ ಹೇಳ್ತಾ ಇದ್ರು, ಇಲ್ಲಿ ಫಸ್ಟೇ ಹೇಳಿದ್ರಲ್ಲ, ಇದೇ SRVಯಿಂದ ಹೋಗುವಾಗೆ ಡಿಸ್ಕಸ್ ಆಯಿತು. ನಾವು DOP ಅವರೆಲ್ಲ ಇಲ್ಲ ಸರ್ ಇದಕ್ಕೇನೋ ಬೇಕು ಅಂದಾಗ ನಾನು ಮನೋಜ್ ಸರ್ ಹತ್ರ ಕೇಳಿದಾಗ ಇಮಿಡಿಯೇಟಾಗಿ ಮತ್ತೊಂದು ಸಾಂಗ್ ಮಾಡಿದ್ರು. ಇದು 4ನೇ ಸಾಂಗ್ ಮಾಡಿ ಇದಾಗಿರೋದು. ಎಸ್, ಸಾಂಗು ಇದೆ, ಅದೇ ಥರ ಕುಸ್ತಿ ಫೈಟ್ಗಳಿದೆ, ರಜ್ನಿದು. ಆ ಕಷ್ಟ ಏನು ಅನ್ನೋದನ್ನ ನಾವು ರಾಜ್ ಸರ್ ಹೇಳ್ದಂಗೆ ಮೈಸೂರಲ್ಲಿ ಶೂಟ್ ಮಾಡುವಾಗೆ ಗೊತ್ತಾಗಿದ್ದು. ಅವ್ರು ಹೇಳ್ತಿದ್ರಲ್ಲ, ಅಷ್ಟು ಕಷ್ಟ ಇರುತ್ತೆ ಸಿನಿಮಾದಲ್ಲಿ. ನಾವು ತೋರಿಸೋದು ಎಷ್ಟು ತುಂಬ ಕಡಿಮೆ ತೋರಿಸ್ತೀವಿ, ಬಟ್ ಆ ಹುಡುಗರುಗಳು ಪಡೋ ಕಷ್ಟ. ಆಮೇಲೆ ನಾವು ಮಾಡಿದ ಶೂಟು ಏಪ್ರಿಲ್ ಟೈಮಲ್ಲಿ, ತುಂಬ ಬಿಸಿಲಿತ್ತು, ಗ್ರೌಂಡ್ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಬಿಸಿಲಲ್ಲಿ ಎಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಮಾಸ್ಟರು, ಅವ್ರ ಟೀಮು. ಆಮೇಲೆ ಧನು ಮಾಸ್ಟರ್ ಅವ್ರು ಸಾಂಗ್ ಮಾಡೋಕ್ಕೂ ಸೇಮ್ ಪಾರ್ಟ್ ಬಂದರು. ಅವ್ರು ಹೇಳ್ದಂಗೆ ಅವರು ಒಂಥರ ಫೈಟ್ ಮಾಸ್ಟರ್ ಥರನೇ ಆಗ್ಬಿಟ್ಟಿದ್ರು ಜೊತೆಗೆ. ಆಯಿತು, ಹೌದು, ರಿಲೀಸ್ಗೆ ಕರೆಕ್ಟ್ 2 ವರ್ಷ ಆಗಿದೆ ರೆಡಿಯಾಗಿ. ಯಾವ್ದನ್ನು ಇಲ್ಲ ಸರ್, ಸಂತು ಒಂದು ಇಂಟರ್ವ್ಯೂಲಿ ಹೇಳ್ತಾರೆ, ನಮ್ದೆಲ್ಲ ಒಂದು ಫೋಟೋನು ಇರೋದಿಲ್ಲ, ಒಂದು ಕಟೌಟು ಇರೋದಿಲ್ಲ ಅಂತ ತಮಾಷೆಗೇನೋ ಹೇಳ್ತಾರೆ. ಅಂತ ನಾನು ಒಂದು ರೀಲ್ ನೋಡ್ತಾ ಇದ್ದೆ. ಸೊ ನಾನೊಬ್ಬ ಕಲಾವಿದನ ಮಗ ಆಗಿ ನನಗೂ ತುಂಬ ಇತ್ತು, ನಮ್ಮ ತಂದೆದೊಂದು ಬರೋದಿಲ್ಲ,
ಆಗ್ತಿಲ್ವಲ್ಲ ಅಂತ. ಸೊ ಒಂದು 700-800 ಸಿನಿಮಾ ಮಾಡಿದ್ರು ಒಂದು ಗಾಂಧಿನಗರಲ್ಲಿ ಒಂದು ಪೋಸ್ಟ್ ಕಾಣಿಸಲ್ಲ, ಕಟೌಟ್ ಕಾಣಿಸಲ್ಲ ಅಂತ. ಸೊ ನಾವುಗಳು ದೊಡ್ಡವರಾದ ಮೇಲೆನೆ ಗೊತ್ತಾಗಿದ್ದು ಅದು ಹೀರೋ ಹೀರೋಯಿನ್ಗಳು ಮಾತ್ರ ಹಾಕೋದು ಅಂತ. ಸೊ ಆ ಥರ ಇದ್ದಾಗ ಆ ಥರದ್ದು ಪ್ರಾಬ್ಲಮ್ಮು. ಸಂತು ಹೇಳೋದು ಎಲ್ಲೋ ಒಂದು ಕಡೆ ಕಾಮಿಡಿ ನಟನ ಮಗನಾಗಿ ನನಗೂ ಸ್ಟ್ರೈಕ್ ಆಯಿತು. ಸೊ ನಾವೇ ಹಾಕ್ಸೋಣ ಬಿಡು ಅಂದ್ಬಿಟ್ಟು ನಂದು ಸಂತದ್ದು ಹಾಕ್ಸ್ತಿದ್ದೀನಿ ಅಷ್ಟೇ ಸರ್. ಅದು ಬಿಟ್ಟು ಸಿನಿಮಾ ಟೀಮಿಂದ ಏನೇನು ಬೇಕೋ ಅದೆಲ್ಲ ಮಾಡುತ್ತೆ ಅಷ್ಟೇ. ಥ್ಯಾಂಕ್ ಯು.